ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಒಂದು ಕಡೆ ವಾಟಾಳ್ ನಾಗರಾಜ್ ಅವರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಇನ್ನು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಕುಮಾರ್ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರಿ. ಮಂಡ್ಯದಲ್ಲೂ ಕೂಡ ಉತ್ತಮವಾದಂತಹ ಬೆಂಬಲ ಸಿಕ್ಕಿದೆ. ಆದ್ರೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರನ್ನು ವಶಕ್ಕೆ ಪಡೆದಿರುವಂತದ್ದು, ಏನ್ ಹೇಳ್ತೀರಾ ಸರ್ ಈ ಸಂದರ್ಭ? ಈಗ ನೋಡಿ, ಸರ್ಕಾರ ಹೋರಾಟಗಾರನ ವಾಟಾಳ್ ನಾಗರಾಜ್ ಇರ್ಬೋದು, ನಮ್ಮನ್ನಿರ್ಬೋದು, ಇಡೀ ಮನೆ ಮುಂದೆ ಪೊಲೀಸ್ ಹಾಕಿದ್ದಾರೆ. ಕನ್ನಡ ಸೇನೆ ಕಚೇರಿ ಮುಂದೆ ಪೊಲೀಸ್ ಹಾಕಿದ್ದಾರೆ. ನಿನ್ನೆ ನಾವು ವಾಟಾಳ್ ಅವ್ರು ಇಲ್ಲಿ ಹೋರಾಟ ಮುಗಿಸ್ಕೊಂಡು ಅವ್ರು ನೇರವಾಗಿ ನನ್ನ ಮನೆ ಕಳಿಸ್ದೆ. ನಾವು ಅಂತ ನನಗೆ ಮಾಹಿತಿ ಬಂತು ಮನೆ ಪೊಲೀಸ್ ಹತ್ರ ಹಾಕಿದ್ರೆ ಅಂತ. ನಾನೇನು ಮಾಡಿದೆ, ಅಮರಾವತಿ ಹೋಟ್ಲಲ್ಲಿ ಉಳ್ಕೊಂಡೆ, ಬೆಳಗಿನ ಚಳುವಳಿಗಳಲ್ಲಿ ಭಾಗವಹಿಸೋಣ ಅಂತ. ಅಂದ್ರೆ ಅಲ್ಲಿ ಮನೆ ಹತ್ರನೂ ಇದ್ದಾರೆ, ಕನ್ನಡ ಸೇನೆ ಕಚೇರಿ ಇದ್ದಾರೆ. ನಮ್ಮ ಯಾರ್ಯಾರು ಕನ್ನಡ ಹೋರಾಟಗಾರರು ಬೆಳಗ್ಗೆ 5 ಗಂಟೆಗೆ ರಾತ್ರಿ 11 ಗಂಟೆಗೆ ವಶಕ್ಕೆ ಪಡೆದಿದ್ದಾರೆ. ಈಗಲೂ ಸಹ ಅಮರಾವತಿ ಹೋಗಿ ಕೆಳಗಡೆ ಪೊಲೀಸರು ಕಾಯ್ತಾ ಇದ್ದಾರೆ. ನಾವು ಅವ್ರಿಗೆ ಗೊತ್ತಿಲ್ದಂಗೆ ಇಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ಬಂದು ಅಂದ್ರೆ ಹೋರಾಟಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಎಲ್ಲ ಕಡೆ ಒಂದು ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಗಲಿ ಈ ಕಾವೇರಿ ಹೋರಾಟಕ್ಕೆ ಬಂಧನಕ್ಕಾಗಲಿ ಜೈಲ್ಗಾಗಿ ಹೋಗಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ವಾಟಾಳ್ ನಾಗರಾಜನ್ನು ಬಂಧನ ಮಾಡೋದನ್ನ ಖಂಡಿಸ್ತಾ ಇದ್ದೀವಿ. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸೋದನ್ನು ಖಂಡಿಸ್ತಾ ಇದ್ದೀವಿ. ಮತ್ತು ಇವತ್ತೇನು ಮಂಡ್ಯ ಹಿತರಕ್ಷಣೆ ಹೋರಾಟ ಮಾಡ್ತಿದೆ ಸಂಪೂರ್ಣವಾಗಿ ಬಂದಾಗಿದೆ. ಸರ್ಕಾರ ಈಗಲಾದರೂ ಕೂಡಲೇ ಎಚ್ಚೆತ್ತುಕೊಂಡು ಸಮರ್ಥವಾದ ವಾದನ ತಂಡವನ್ನು ದೆಹಲಿ ಮಟ್ಟದಲ್ಲೂ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ಮುಂದೆ ಅನುಸರಿಸಬೇಕು ಮತ್ತು ಕಳಿಸಬೇಕು ಅಂತ ನಾನು ಇವತ್ತು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಈಗೇನು ಇಲ್ಲಿಂದ ಪಾದಯಾತ್ರೆಯನ್ನು ಮಾಡಿದ್ರು, ಮೇಕೆದಾಟು ಯೋಜನೆಯನ್ನು ತರ್ತೀನಿ ಅಂತ, ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಕೂಡಲೇ ಕೈಗೆತ್ತಿಕೊಳ್ಳಿ. ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ. ನಿಮ್ಮ ಪಕ್ಕದ ರಾಜ್ಯದ ನಿಮ್ಮ ಸ್ನೇಹಿತರೆ ವಿಜಯ್ ಮುಖ್ಯಮಂತ್ರಿಗಳು ಅಲ್ಲಿಗೂ ಸಹ ಒಂದು ಅಣೆಕಟ್ಟನ್ನು ಕಟ್ಟಿ ತಮಿಳುನಾಡಿನ ಜನತೆಗೆ ನೀರು ಈ ಸಮುದ್ರಕ್ಕೆ ಹೋಗೋದನ್ನು ತಡೆಗಟ್ಟಿ ಆ ಜನತೆಗೆ ಅನುಕೂಲವನ್ನು ಮಾಡಿಕೊಡ್ಲಿ. ಮತ್ತು ಮೇಕೆದಾಟು ಯೋಜನೆ ಕಟ್ಟು ಕಾವೇರಿ ಪ್ರದೇಶದ ಎಲ್ಲರಿಗೂ ನೀರು ಕೊಡುವಂಥ ಕೆಲಸವನ್ನು ಮಾಡಲಿ. ಈಗೇನಿಲ್ಲಿ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ಅಧ್ಯಯನ ಮಾಡಿದ್ದಾರೆ. ರೈತರ ಮನೆಗೆ ಹೋಗಿದ್ದಾರೆ. ಈಗ ಜಲಮನ ಸಚಿವರಾಗಿದ್ದಾರೆ ಹೊಸದಾಗಿ. ಈಗ ಕೂಡಲೇ ಅವರು ನ್ಯಾಯವನ್ನು ಕೊಡಬೇಕು. ಈ ರಾಜ್ಯಕ್ಕೆ ಕಾವೇರಿ ಇದೇ ಜಿಲ್ಲೆಯವರಾಗಿದ್ದರಿಂದ ನ್ಯಾಯವನ್ನು ಕೊಡಬೇಕಾಯಿತು. ಯಾವುದೇ ರೀತಿ ಸಾರಿಸುವಂಥ ಕೆಲಸವನ್ನು ಮಾಡಬಾರ್ದು. ರೈತರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ರೈತರುಗಳು ಅಂಥದ್ದನ್ನ. ಮತ್ತು ನೀರನ್ನು ಯಾವುದೇ ಕಾರಣಕ್ಕೂ ಸೊಬು ಬೇಳಿ ಇಲ್ಲಿಂದ ನೀರು ಕೊಡಬಾರ್ದು. ಇಲ್ಲಿನ ರೈತರಿಗೆ ಮೊದಲು ನೀರನ್ನು ಕೊಡ್ಲಿ, ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ನಾವು ರೂಪುರೇಷಿಸ್ತೀವಿ ಅಂತ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು ಮಾತಾಡಿದ್ದಾರೆ ಸರ್, ಬಂದು ವಾಪಸ್ ತಗೊಂಡಿದ್ದಾರೆ ಅಂತ ಕೆಲವು ಸಂಘಟನೆಗಳು. ಯಾರು ಸರ್ ಆ ಬಂದು ವಾಪಸ್? ಈಗ ನಿನ್ನೆ ವಾಟಾಳ್ ನಾಗರಾಜ್ ಅವರು ನೀವು ಮಾತಾಡಿದಾಗ ಪರ ವಿರೋಧಗಳು ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಇಲ್ಲೂ ಸಹ ಮಂಡ್ಯದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಂಡ್ಯ ಹಿತರಕ್ಷಣೆ ಇರ್ಬೋದು, ಕನ್ನಡ ಸೇನೆ ಇರ್ಬೋದು, ದಲಿತ ಸಂಘಟನೆಗಳು ಇರ್ಬೋದು, ರೈತಪರ ಸಂಘಟನೆಗಳು. ಅದೇ ರೀತಿ ಅಲ್ಲೂ ಸಹ ಬೆಂಗಳೂರು ನಗರದಲ್ಲೂ ಸಹ ಸ್ವಲ್ಪ ಚಳುವಳಿ ಹತ್ತಿಕ್ಕುವಂಥ ಕೆಲಸ ಆಗಿದೆ. ಅದು ಮುಂದೆ ಈ ಕಾವೇರಿ ಹೋರಾಟಕ್ಕೆ ಅವರು ಪ್ರಾಮಾಣಿಕವಾಗಿ ಹೋರಾಟ ಮಾಡಲಿ ಅಂತ ನನಗೆ ಆಶೆ ವ್ಯಕ್ತಪಡಿಸ್ತೀನಿ. ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆಯಾ? 100ಕ್ಕೆ 100 ಇವತ್ತು ಹತ್ತಿಕ್ಕುವಂಥ ಕೆಲಸ ಮಾಡಿದ್ಕೆ ಇವತ್ತು ಈ ಥರ ಹೊಡೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಚಳುವಳಿಗಾರರನ್ನು ಬಂಧಿಸುವಂಥದ್ದು ಈ ಥರ ಮಾಡಿದೆ. ಇದನ್ನು ಮುಂದೆ ಮಾಡಬಾರ್ದು ಅಂತ ಕನ್ನಡ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದಿಷ್ಟು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಕುಮಾರ್ ಅವರ ಮಾತಾಗಿರುವಂತದ್ದು. ಅಂದ್ರೆ ಏನು ಸರ್ಕಾರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಅಲ್ಲದೆ ಒಡಕನ್ನು ಮೂಡಿಸುವಂತ ಪ್ರಯತ್ನವನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನ್ಯೂಸ್ ಫಸ್ಟ್ ಮಂಡ್ಯ.